ಪಾವಗಡ ತಾಲೂಕಿನ ರಾಯಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾನುವಾರ ಗ್ರಾಮದ ವ್ಯಕ್ತಿಯೊಬ್ಬರು ಟ್ರ್ಯಾಕ್ಟರ್ನಲ್ಲಿ ನೀರು ತರುವುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದರು. ಆದರೆ ಸೋಮವಾರ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡ ಪಾವಗಡ ಪವರ್ ನ್ಯೂಸ್ ಸ್ಥಳಕ್ಕೆ ತೆರಳಿದು ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ಬನ್ನಿ, ಹಾಗಾದರೆ ಈ ಒಂದು ರಿಯಾಲಿಟಿ ಚೆಕ್ಕಲ್ಲಿ ನಮಗೆ ಏನೇನು ಕಂಡು ಬಂದಿದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ರಸ್ತೆಗೆ ಹರಿಯುತ್ತಿದೆ. ಇದರಿಂದ ಸೊಳ್ಳೆಗಳ ತಾಣ, ರೋಗ ರುಜಿನಗಳ ತಾಣವಾಗಿದೆ ಎಂದು ಮತ್ತು ಈ ಒಂದು ರಸ್ತೆಯ ಪಕ್ಕದಲ್ಲಿರುವ ತೊಟ್ಟಿ ಖಾಲಿ ಇದ್ದು ಈ ಒಂದು ತೊಟ್ಟಿಗೆ ನೀರು ಹರಿಯ ಬಿಡಬೇಕೆಂದು ಗ್ರಾಮಸ್ಥರು ಇದೇ ವೇಳೆ ಒತ್ತಾಯಿಸುತ್ತಿದ್ದಾರೆ. ಇಲ್ಲೇ ವಾಟರ್ ಮ್ಯಾನ್ ಅವರು ಸರಿಯಾಗಿ ಬಿಡೋದಿಲ್ಲ. ಒಂದ್ ದಿವಸ ಬಿಟ್ರೆ 3 ದಿವಸ ಬಿಡೋದಿಲ್ಲ. ಬಿಟ್ರೆ 3 ದಿವಸ ಕಂಟಿನ್ಯೂ ಆಗಿ ಬಿಡ್ತಾರೆ, ಇಲ್ಲಾಂದ್ರೆ ಬಿಡೋದಿಲ್ಲ. ನೀರು ಕುಡಿಯಕ್ಕೆ ನೀರು ಇಲ್ಲೇನ ಸಮಸ್ಯೆ ಆದ್ರೆ ಹೆಂಗೆ? ನಾವು ಬೇರೆ ತೋಟದಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಬೇರೆ ಊರಿಂದ ತಗೊಂಡ್ ಬರ್ಬೇಕು. ಬೇರೆ ತೋಟದಿಂದ ತುಂಬ್ಕೊಂಡು ಬಂದಿದ್ದೀವಿ ಸರ್. ವಾರ ನೀರು ಹೋದ್ರು ನಾವೇನು ಮಾತಾಡಲ್ಲ ಅಂತ ಅವ್ರೇನು ತಲೆಗೆ ಯಾರು ವಾಟರ್ ಮ್ಯಾನ್ ಅವರು ತಲೆ ಕೆಡ್ಸ್ಕೊಳಲ್ಲ. ಅವರು ಪಂಚಾಯತಿಯಲ್ಲಿ ಅವರು ಕೇಳಿದ್ರು ಮೆಂಬರ್ಗೆ ಅವರು ತಲೆ ಪಿಡಿಒ ಗಮನಕ್ಕೆ ತಂದಿದ್ರಾ? ನೀವು ತಗೊಂಡೋಗಿದ್ರಾ? ಹೇಳಿದ್ರಾ? ಇವ್ರು ತಿಳಿಸಿದೇವಲ್ಲ, ಇವ್ರೇನು ರೆಸ್ಪಾನ್ಸೇ ಕೊಡ್ತಿಲ್ಲ ನಮ್ಗೆ. ಪಿಡಿಒ ಈ ಕಡೆ ಬಂದಿದ್ರಾ? ಈ ತರ ಸಮಸ್ಯೆ ಆಗಿತ್ತಲ್ಲ? ಅವರು ಪಂಚಾಯತ್ ಬರಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವಾಗ ಹೇಳಿದ್ರೆ ಅಂದ್ರೆ ಇನ್ನು 3-4 ದಿವಸ ಆಗುತ್ತೆ ಅವ್ರು ಬರೋಷ್ಟಕ್ಕೆ. ಇವಾಗ ನೀರು ಶುದ್ಧ ಕೂಡ ಘಟಕ ನೀರು ಇದೆಯಲ್ಲ, ನೀರು ಸಮಸ್ಯೆ ಆದಾಗ ಎಲ್ಲಿ ಹೋಗ್ಬೇಕಾಗುತ್ತೆ? ಇಲ್ಲ ಅಂದ್ರೆ ರಾಪ್ಟೆ ಆ ಕಡೆ ಹೋಗ್ಬೇಕು, ತರ್ಬೇಕು. ಅಲ್ಲಿಂದ ತಗೊಂಡೋಗಿ ಬರ್ಬೇಕು ನೀವು ಕುಡಿಯಕ್ಕೆ, ನೀರು ಕುಡಿಯಕ್ಕೆ. ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ನೀವು ನೀರು? ಅದು ಕಮ್ಮಿ, ಜಾಸ್ತಿ ಅದೇ ಸರಿಯಾಗಿ ಬಂದಿಲ್ಲ ಅಂದ್ರೆ ಕನೆಕ್ಷನ್ ಕೊಟ್ಟಿರಲ್ಲ, ಇರಲ್ಲ. ಒಂದು 10 ಗಂಟೆ ಬರ್ತಾನೆ, 10 ಗಂಟೆ ಹೋಗ್ತದೆ. ಅದು ನಮಗೆ ಮೋಟ್ರ್ ಗೇಟ್ರ್ ಎಲ್ಲ ಚೆನ್ನಾಗಿ ಹೋಗ್ತಾ ಇಲ್ಲ. ರೈತರಿಗೆಲ್ಲ ನಮ್ಗೆ ಚೆನ್ನಾಗಿ ನಷ್ಟ ಪರಿಹಾರ ಆಗಿದೆ. ಇನ್ನು ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಕೊಳವೆ ಬಾವಿಯಿಂದ ನೀರನ್ನು ಹರಿಸದೇ ಕಾರಣ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತವಾಗಿದೆ. ಇನ್ನೊಂದೆಡೆ ಶಾಲೆಯಲ್ಲಿ ಬಿಸಿ ಊಟ ಯೋಜನೆಗೆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಇಲ್ಲದೆ ಪರದಾಡುತ್ತಿದ್ದು ಮನೆಗಳಿಂದಲೇ ಒಂದು ಶುದ್ಧ ಕುಡಿಯುವ ನೀರನ್ನು ತರ್ತಾರಂತೆ. ಎಲ್ಲಿಂದ ತಗೊಬರ್ತೀರಾ ನೀವು ನೀರು? ಮನೆಯಿಂದ ತಗೊಬರ್ತೀರಾ? ಇಲ್ಲಿ ನೀರು ಮಾತ್ರ ವ್ಯವಸ್ಥೆ ಇಲ್ಲ ನಿಮ್ಗೆ? ಹಾಗಾದ್ರೆ ಮನೆಯಿಂದ ತಗೊಬರ್ಬೇಕು. ಈ ಒಂದು ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕರಾದ ಪ್ರಭಾಕರ್ ಅವರು ಈ ಒಂದು ನೀರಿನ ಗೋಳಿನ ಬಗ್ಗೆ ವಿವರಿಸಿದ್ದಾರೆ. ನೀರಿನ ವ್ಯವಸ್ಥೆ ಆಕ್ಚುಲಿ ಇದು ರಾಪ್ಟೆ ಪಂಚಾಯತ್ ಸೇರುತ್ತೆ. ಊರು ನಾಗೇನಹಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದೇ ಒಂದು ಬೋರ್ವೆಲ್ ಇದೆ ಸರ್, ಬೋರ್ ಇದೆ. ಆ ಒಂದು ಬೋರ್ ಕೆಟ್ಟೋದ್ರೆ, ಆ ಕೆಟ್ಟೋದಾಗ ಊರಲ್ಲಿ ನೀರೇ ಇರಲ್ಲ ಅವ್ರೆ. ಹಂಗಾಗಿ ಬೇರೆ ಅವರು ಟ್ರ್ಯಾಕ್ಟರ್ ತಗೊಂಡು ಬೇರೆ ಎಲ್ಲಿ ಜಮೀನು ಇರುತ್ತೋ ಬೇರೆ ಬೋರ್ವೆಲ್ಲಿಂದ ತರ್ತಿದ್ದಾರೆ. ಅದು ಬೇರೆ ಇಲ್ಲಿ ಮಕ್ಕಳಿಗೂ ಕೂಡ ನೀರು ಕುಡಿಯೋಕ್ಕೆ ತುಂಬ ಸಮಸ್ಯೆ ಇದೆ. ಹಾಗಾಗಿ ಯಾವುದೇ ಅಧಿಕಾರಿಗಳು, ಒಂದು PDOನೇ ಗ್ರಾಮ ಪಂಚಾಯತಿ ಅಧಿಕಾರಿನೇ ಆಗಿರ್ಬೋದು, ಯಾವುದೇ ನಮ್ಮ ಕರೆಗೆ ಯಾವತ್ತೂ ಹೋಗಟ್ಟಿಲ್ಲ. ಹಾಗಾಗಿ ಇದನ್ನ ಅತಿ ಬೇಗನೆ ನಾವು ನಿಮ್ಮ ಸರಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಇಲ್ಲಿ ಶುದ್ಧ ನೀರಿನ ಘಟಕ ಇಲ್ವಾ ಸರ್? ಇದೆ ಸರ್, ಅದಕ್ಕೂ 2-3 ದಿನ ಆದರೂ ನೀರು ಹತ್ತೋದಿಲ್ಲ. ಯಾಕಪ್ಪ ಅಂತಂದರೆ ಇದು ಮೋಟ್ರ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಪವರ್ ಕರೆಕ್ಟ್ ಆಗಿರಲ್ಲ, ಅದನ್ನ ಕರೆಕ್ಟಾಗಿ ಇದು ಮಾಡ್ಕೊಳಲ್ಲ. ಹಾಗಾಗಿ ಅದನ್ನು ತಗೊಂಡೋಗಿದ್ದಾರೆ ಸರ್, ಊರಲ್ಲಿ ತಗೊಂಡೋಗಿದ್ದಾರೆ. ಅವ್ರು ಯಾವ ಫೋನ್ ಕಾರ್ಯಗಳನ್ನ ಇದು ಮಾಡಿಲ್ಲ. ಮಕ್ಕಳು ಮತ್ತೆ ಇವಾಗ ಏನು ಮಾಡ್ತಾರೆ? ಮನೆಯಿಂದಾನೇ ತರ್ತಿದ್ದಾರೆ ಸರ್. ಆ್ಯಕ್ಚುಲಿ ಈಗ ನಮ್ಮ ಸ್ಕೂಲಲ್ಲಿ ನಾವು 2 ಸ್ಟಾಫು, 2 ಹತ್ತು ಶಿಕ್ಷಕರೇ. ನಾವು ಆದಷ್ಟು ನೀರು ತರ್ತಿದ್ವಿ, ಫಿಲ್ಟರ್ ನೀರು. ಈಗ ನಮ್ಮ ಕೈಯಲ್ಲಿ ತರಕ್ ಆಗ್ತಿಲ್ಲ, ಯಾಕಂದ್ರೆ ನೀರೇ ಇಲ್ಲ ಅಂದ್ರೆ ನಾವೆಲ್ಲಿ ಸಿಗಲ್ಲ ಅಂತ ಹೇಳಿ ಸರ್. ನಾವು ತಿರುವಣಿಗೆ ಹೋಗ್ತೀವಿ ಸರ್. ಆ್ಯಕ್ಚುಲಿ ತಿರುವಣಿ ಇದೆ ಪಕ್ಕದಲ್ಲಿ, ಅಂದಾನಪುರ, ಅಲ್ಲಿಂದ ತೊಗೊಂಡು ಬರಬೇಕು. ಹಾಗಾಗಿ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ಇನ್ನು ಗ್ರಾಮದಲ್ಲಿ JJM ಕಾಮಗಾರಿಗಾಗಿ ರಸ್ತೆಯನ್ನು ಅಗೆದು ಹಾಗೆ ಬಿಟ್ಟಿದ್ದರಿಂದ ವಾಹನ ಚಾಲಕರಿಗೆ ಮತ್ತು ದಾರಿ ಹೋಕರಿಗೆ ಕಿರಿಕಿರಿ ಉಂಟಾಗಿದೆ ಅಂತೆ.
ಇಷ್ಟೆಲ್ಲ ನಾಗಿನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯ ಮಟ್ಟದ ಮತ್ತು ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದರೂ ಸಹ ಸುದರ್ಶನ್ ಕ್ಯಾರೆ ಎನ್ನದೇ ಇದ್ದು ಇವರ ಒಂದು ಕರ್ತವ್ಯ ನಿಷ್ಠೆಯನ್ನು ತೋರಿಸುತ್ತದೆ. ಈಗಲಾದರೂ ಎಚ್ಚೆತ್ತುಕೊಂಡು ಪಿಡಿಒ ಸುದರ್ಶನ್ ಅವರು ಈ ಒಂದು ನಾಗೇನಹಳ್ಳಿ ಗ್ರಾಮಕ್ಕೆ ತೆರಳಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಥವಾ ಇಲ್ಲವೇ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.